ಪತಿ ಪಾಂಡವರ ಅಜ್ಜ, ಏನು ಮಗು? ಎಲ್ಲ ವಿಷಯದಲ್ಲಿಯೂ ಹೌದು, ಸ್ಪಷ್ಟವಾದಂತಹ ನಿರ್ಧಾರವನ್ನು ಹೊಂದಿದವ ನಾನು. ಬೇಕದು. ಹಸ್ತಿನಾವತಿಯಲ್ಲಿ ಹಾ, ಪೀಠಕ್ಕಾಗಿ ಒಂದು ಕಾಲದಲ್ಲಿ ಸಮಸ್ಯೆ ಬಂತು ಅಂತ ಹೇಳಿ ಹಾ, ನೀವು ಪಟ್ಟ ಪ್ರಯತ್ನ, ಹಾ, ನಿಮ್ಮ ಚಿಕ್ಕಮ್ಮನಾದ ನಮ್ಮ ಮುತ್ತಜ್ಜಿಯಾದಂತಹ ಸತ್ಯವತೀ ದೇವಿಯವರು ಕೈಗೊಂಡಿರುವಂತಹ ತೀರ್ಮಾನ, ಹಾ, ನಿಮ್ಮಲ್ಲೇ ಹೇಳಿದ್ರಂತೆ. ಹ್ಮ್, ನನ್ನ ಮಗ ತೀರಿ ಹೋದ, ಹೌದು, ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ, ಹಾ, ನೀನೇನಾದರೂ ಪ್ರಯತ್ನ ಮಾಡಬೇಕು ಮಗ ಅಂತ. ವಂಶ ಇಲ್ಲಿಗೆ ನಿಲ್ಲಬಾರದು, ನೀನು ಮದುವೆ ಆಗಬಾರದೇನು ಅಂತ ಕೇಳಿದ್ರು. ಆಗ ನೀವು ಹೇಳಿದ್ರಂತೆ ಆಗುವುದಿಲ್ಲ ಅಂತ. ಹ್ಮ್, ಅದಕ್ಕಾಗಿ ನಿಯೋಗ ಪದ್ಧತಿಯ ಮೂಲಕವಾಗಿ ಹಾ, ಸಂತಾನವನ್ನು ಪಡೆಯುವುದಕ್ಕೆ ಹಾ, ಒಂದು ಪ್ರಶಸ್ತವಾದಂತಹ ವೇದಿಕೆಯನ್ನು ನೀವು ಸಿದ್ಧಗೊಳಿಸಿದವರು. ಶಾಸ್ತ್ರೋಕ್ತವೇ. ಆದರೆ ಏನು ಮಾಡುವ ಹೇಳಿ, ಹಾ, ಬಿತ್ತಿದ ಬೀಜಗಳೆಲ್ಲ ಮೊಳಕೆ ಬರಬೇಕು ಅಂತ ಏನೂ ಇಲ್ಲ. ಇಲ್ಲ ಇಲ್ಲ. ಕೃಷಿವಲನ ಪುಣ್ಯದಂತೆ ಹಾ, ಕೆಲವು ಮೊಳಕೆ ಬರ್ತದೆ, ಹಾ, ಅವನ ಪಾಪದಂತೆ ಕೆಲವು ಹೊಟ್ಟಾಗಿ ಹೋಗ್ತದೆ. ಹಾ, ಪಡೆದಿರುವ 3 ಮಕ್ಕಳಲ್ಲಿ ಹಾ, ಇಬ್ಬರೂ ಕೂಡ ಹಾ, ಅರ್ಹತೆ ಇಲ್ಲದವರು, ಹಾ, 3ರಲ್ಲಿ ಒಬ್ಬ ಮಧ್ಯಮಾರ್ಹತೆಯನ್ನು ಹೊಂದಿದವ ಹಾ, ಎನ್ನುವುದರಿಂದ ಅವರಿಗೆ ಪೀಠ ಆಯಿತು. ಹೌದು, ಪಾಂಡು ಚಕ್ರವರ್ತಿ ಇಂತಾದ. ಹಾ, ಕಿಂದಮರ ಶಾಪ ಬಂತು. ಹ್ಮ್, ನಿಮ್ಮಲ್ಲಿ ವಿವೇಚಿಸುವುದು ನಾನು, ಹೌದು ಮಗು. ಇದರಲ್ಲಿ ತಪ್ಪಿದ್ರೆ ನೀವು ಹೇಳಬೇಕು. ಇಲ್ಲ ಇಲ್ಲ ಇಲ್ಲ, ಸರಿಯದು. ಕಿಂದಮರ ಶಾಪ ಬಂತು, ಹಾ, ಸತಿಯರನ್ನು ಸೇರಿದೆ ಅಂತಾದ್ರೆ ನಿನಗೆ ಮರಣ ಬರಲಿ. ಹೌದು, ಯಾಕೆ ಅಧಿಕಾರ ಬಿಟ್ಟೋದ? ಜಿಗುಪ್ಸೆ ಬಂದು ಹೋಯ್ತು ಅವನಿಗೆ. ಹೇಗೆ ಜಿಗುಪ್ಸೆ ಬರುವುದು?